ಅಂತ ಅವನು ನಿನ್ನೆ ಗೊರೂರಿಗೆ ಒಂದು 6 ಗಂಟೆ ಸಮಯದಲ್ಲಿ ಸಂಜೆ 6 ಗಂಟೆಗೆ ಮನೆಗೆ ಸಾಮಾನು ತಗೊಬರಲಿಕ್ಕೆ ಅಂತೇಳಿ ಹೋಗಿದ್ದ. ಸಾಮಾನು ತಗೊಂಡು ವಾಪಸ್ ಬರುವಾಗ ಗೊರೂರಿಂದ ಕಾರ್ಲಿಗೆ ವಾಪಸ್ ಬರೋದು ಮಧ್ಯ ರೋಡಲ್ಲಿ ಉಡುವರೆ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಅದನ್ನು. ಅಲ್ಲಿ ಯಾರೂ ಮನೆಗಳಿಲ್ಲ, ಜನ ಯಾರು ಓಡಾಡ್ತಿರ್ತಾರೆ ಸ್ವಲ್ಪ ಅಷ್ಟೇ. ಅಲ್ಲಿ ಇವರು ಇನೋವಾ ಕಾರ್ನಲ್ಲಿ ಬಂದು ಇವನ್ನ ಅಡ್ಗಟ್ಟಿದ್ದಾರೆ. ಬೈಕಲ್ಲಿ ಇವನು ಬರ್ತಾಯಿದ್ದಾಗ ಅಡ್ಗಟ್ಟಿ ಅಲ್ಲಿ ಅವ್ರ ಕಾರಿಂದ ಇಳಿದು ಶಿವಕುಮಾರ್ ಅನ್ನೋ ವ್ಯಕ್ತಿ ಫಸ್ಟು ರಾಡಲ್ಲಿ ಇವನು ನನ್ನ ಮಗನಿಗೆ ಹೊಡೆದಿದ್ದಾನೆ, ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ. ಆವಾಗ ಅವನಿಗೆ ಕಣ್ಣು ಕಾಣದೇ ಇರೋ ಥರ ಬ್ಲಡ್ ಎಲ್ಲ ಇದಾಗಿ ಕಣ್ಣು ಕಾಣದೇ ಇರೋಂಗಾಗಿದೆ. ಅದಾದಮೇಲೆ ಅವನು ಶಿವಕುಮಾರು ಮತ್ತು ಅವನ ಜೊತೆ ಬಂದಿರೋರು 2 ಜನ ಸೇರಿ, ಇವ್ರು 3 ಜನನೂ ಸೇರಿ ಬೇರೆ ಜೋಳದ ಹೊಲದ ಹತ್ರಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ಜೋಳದ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ. ಹೋಗಾದ್ಮೇಲೆ ಅವನಿಗೆ ಚೆನ್ನಾಗಿ ಹೊಡೆದಿದ್ದಾರೆ. ಕಾಲು ಮುರಿದಿದೆ. ಈ ಕಡೆ ಕಾಲಲ್ಲಿ ಆ ಕಾಲಲ್ಲಿ ಒಂದು 9 ಹೊಲಿಗೆ ಹಾಕಿದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ. ಮೈಯಲ್ಲಿ, ಕೈಯಲ್ಲಿ, ಬೆನ್ನಲ್ಲಿ ಎಲ್ಲ ತುಂಬ ರಾಡಲ್ಲಿ ಹೊಡೆದಿದ್ದಾರೆ. ಅವನು ಇವತ್ತು ಎದ್ದೇಳೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಗಿದ್ದಾನೆ. ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ತಾಯಿದ್ದ, ಇವಾಗ ಮಾತು ಕೂಡ ಆಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಿಮಗೂ ಶಿವಕುಮಾರ್ ಅವ್ರಿಗೂ, ಅಂದರೆ ನಿಮ್ಮ ಮಗನಿಗೂ ಶಿವಕುಮಾರ್ಗೂ ಏನು ಸಂಬಂಧ? ಸರ್, ಅವರು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ದರು. ಆ ಟೈಮಲ್ಲಿ ಇವನು ಸ್ವಲ್ಪ ಶಿವಕುಮಾರ್ ಮತ್ತು ಇವರಿಬ್ಬರೂ ಒಂದು ವ್ಯವಹಾರಗಳನ್ನ ಮಾಡ್ಕೋತಾಯಿದ್ರು. ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದು ಮತ್ತು ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ. ಇದೇ ಥರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಫೆನ್ಸ್ ಆಗಿ ಈ ಥರ ಒಂದು ಸಸ್ಪೆಂಡ್ ಆಗಿದ್ದಾರೆ. ಏನು ವ್ಯವಹಾರ ಮಾಡ್ತಾಯಿದ್ರು ಅಂದರೆ ಅವರೇನೋ ಆಸ್ತಿ ತೊಗೊಳಕ್ಕೆ ಅಂತೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು, ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಇದು ಬರುತ್ತೆ ಅಂತೇಳಿ ನನ್ನ ಮಗನ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಆಸ್ತಿ ನಿನ್ನ ಹೆಸರಿಗೆ ಮಾಡ್ತೀನಿ, ಆಗ ನನಗೆ ಗ್ಯಾರಂಟಿಯಾಗಿ ಚೆಕ್ ಕೊಡು ಅಂತ ಹೇಳ್ಬಿಟ್ಟು ಅವನ ಹತ್ರ ಚೆಕ್ಕನ್ನ ಇಸ್ಕೊಂಡಿದ್ದಾರೆ. ಆ ಚೆಕ್ಕನ್ನ ಇವಾಗ ಏನು ಮಾಡಿದ್ದಾರೆ, ಆ ಆಸ್ತಿ ತೊಗೊಳ್ಳಿಲ್ಲ ಅವರು. ಸ್ವಲ್ಪ ದಿನ ಅಡ್ವಾನ್ಸ್ ಕೊಟ್ಟು ಇದು ಮಾಡೋ ಟೈಮಲ್ಲಿ ನನಗೆ ವಾಪಸ್ ಹಣ ಕೊಡು ಅಂದ್ಬಿಟ್ಟು ಹಣನ ವಾಪಸ್ ಇಸ್ಕೊಂಡಿದ್ದಾರೆ. 20 ಲಕ್ಷ. सिद्धेश्वर महाराज को जय, सिद्धेश्वर महाराज को जय। ರುದ್ರೇಶ್ ಫೋಟೋ ಅಡ್ಡ ಆಡೋ ಜಲ್ದಿ